ಆವನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಅವಿಶ್ವಾಸ ನಿರ್ಣಯ ಮಂಡಿಸಿಬಿಟ್ಟು ದಿನಾಂಕ 10/1/2025 ಒಂದು ಮನವಿಯನ್ನು 16 ಜನ ಸದಸ್ಯರು ಸಹಿ ಮಾಡಿ ನಮಗೆ ಸಲ್ಲಿಸಿದ್ರು. ಅದ್ರ ಪ್ರಕಾರ 15ನೇ ತಾರೀಕು ಇವರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ. ನಾವು ಅವಿಶ್ವಾಸ ನಿರ್ಣಯವನ್ನು ನಾವು ಪರ್ಯಾಲೋಚನೆ ಮಾಡೋದಕ್ಕೋಸ್ಕರ ಸಭೆ ನಿಗದಿ ಮಾಡಿದ್ದೀವಿ. ಅದು ಫೆಬ್ರವರಿ 1ಕ್ಕೆ ಅಂತ ಹೇಳಿ. ಅದ್ರ ಪ್ರಕಾರ 16 ಜನ ಸದಸ್ಯರು ಏನು ಅವಿಶ್ವಾಸ ನಿರ್ಣಯ ಮಂಡನೆಗೆ ಸಹಿ ಮಾಡಿದ್ರು, ಆ ಸದಸ್ಯರೆಲ್ಲರೂ ಕೂಡ ಇವತ್ತು ಹಾಜರಿದ್ರು. ಅವಿಶ್ವಾಸ ನಿರ್ಣಯದ ಪರವಾಗಿ ಅಂದರೆ ಅಧ್ಯಕ್ಷರ ವಿರುದ್ಧವಾಗಿ ಅವರು 16 ಜನನೂ ಕೂಡ ಮತ ಚಲಾಯಿಸಿದ್ದಾರೆ. ಇಲ್ಲಿ ಒಟ್ಟು ಟೋಟಲ್ ಸದಸ್ಯರ ಸಂಖ್ಯೆ ಬಂದು 18. ಅದರಲ್ಲಿ 16 ಜನ ಸದಸ್ಯರು ಹಾಜರಿದ್ರು. ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ಚಲಾಯಿಸಿದ್ದಾರೆ. ಹಾಗಾಗಿ ಈಗ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ. ನೋಡಿ, ನಾವೀಗ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತೇಳಿ ಘೋಷಣೆ ಮಾಡಿದ ನಂತರ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ DC ಅವರಿಗೆ ಒಂದು ಪ್ರಪೋಸಲ್ ಅನ್ನ ಕಳಿಸ್ತೀವಿ. ಆವನಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ, ಅದಕ್ಕೆ ಚುನಾವಣೆ ನಡೆಸಬೇಕು ಅಂತೇಳಿ ಅವರು ದಿನಾಂಕವನ್ನು ನಿಗದಿ ಮಾಡಿ ಒಬ್ಬ ಚುನಾವಣಾ ಅಧಿಕಾರಿಯನ್ನು ನಿಗದಿ ಮಾಡಿ ಚುನಾವಣೆಯನ್ನ ನಡೆಸ್ತಾರೆ. ಐತಿಹಾಸಿಕ ಹಿನ್ನೆಲೆ ಅವನಿ ಜಾತ್ರೆ ಹತ್ತಿರದಲ್ಲೇ ಇದೆ, ಅಷ್ಟೊಳಗಡೆ ಅಧ್ಯಕ್ಷ ಸ್ಥಾನ ಆಗ್ಬೋದು. ಆದಷ್ಟು ಬೇಗ ಮಾಡ್ಲಿಕ್ಕೆ ಪ್ರಪೋಸಲ್ ಕಳಿಸ್ಕೊಡ್ತೀವಿ. ನಾವು 7 days ಅಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿ RO ಅವರು ರಿಟರ್ನಿಂಗ್ ಆಫೀಸರ್ ಅನ್ನ ಫಸ್ಟ್ ಅಪಾಯಿಂಟ್ ಮಾಡ್ತಾರೆ. ರಿಟರ್ನಿಂಗ್ ಆಫೀಸರ್ ಅವರು ಸದಸ್ಯರಿಗೆಲ್ಲ ನೋಟಿಸ್ ಜಾರಿ ಮಾಡಬೇಕು. ನೋಟಿಸ್ ಜಾರಿ ಮಾಡಿದ ನಂತರ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗತ್ತೆ. 10 ದಿನ ಅದಕ್ಕೆ ಸಮಯ ಬೇಕಾಗತ್ತೆ. ಆ ಎಲೆಕ್ಷನ್ ಕಂಡಕ್ಟ್ ಮಾಡಿದ ಮೇಲೇನೆ ಅಧ್ಯಕ್ಷರ ಆಯ್ಕೆ ನಡೆಯುವಂಥದ್ದು. ಅಲ್ಲಿವರೆಗೂ ಮೋಸ್ಟ್ಲಿ 7 ದಿನದಲ್ಲಿ ಆಗೋದು ಕಷ್ಟ. ಮೂಲಭೂತ ಪಂಚಾಯತಿದು ಸ್ವಲ್ಪ ಜವಾಬ್ದಾರಿಯುತ ಕೆಲಸ ಇರುತ್ತೆ. ನಾನು ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇವತ್ತೇನೆ ನಾವು ಪ್ರಪೋಸಲ್ ಕಳಿಸಿ ಎಷ್ಟು ಬೇಗ ಮಾಡ್ಲಿಕ್ಕೆ ಸಾಧ್ಯ ಪ್ರಯತ್ನ ಪೂರ್ವಭಾವಿ ಸಭೆನೂ ಇದೆ ಮೇಡಮ್. ಈ ಜಿಲ್ಲೆಗೆ ದೊಡ್ಡ ಜಾತ್ರೆ ಇದೆ ಮೇಡಮ್. ಸದಸ್ಯರೆಲ್ಲ ಇದ್ದಾರೆ, ಅವರೇ ಸದಸ್ಯರಿದ್ದಾರೆ. ಏನಂದ್ರೆ ಅಧ್ಯಕ್ಷರು ಒಬ್ರು ಇರೋದಿಲ್ಲ ಅಷ್ಟೇ. ನಮ್ಮ PDO ಅವ್ರು ಇರ್ತಾರೆ, EO ಅವ್ರು ಇರ್ತಾರೆ. ಜಾತ್ರೆ ನಡೆಯುತ್ತೆ, ಅದ್ರ ಬಗ್ಗೆ ನಿಮ್ಗೆ ಏನು ಸಂದೇಹ ಬೇಡ. ಜಾತ್ರೆಯಿಂದ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಬಿಡಪ್ಪ, ಲೇಟ್ ಆಗಿ ಮಾಡಿ ಅಂತ ತೊಂದ್ರೆ ಇಲ್ಲ. ಯಾಕೆ ನೋಡೋಣ, ಆದಷ್ಟು ಬೇಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ.